ನಮಸ್ಕಾರ ವೀಕ್ಷಕರೇ, ದೇಗುಲ ದಾರಿ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ನಮ್ಮ ಹಿಂದೂ ಧರ್ಮದಲ್ಲಿ ಪ್ರತಿ ಹುಣ್ಣಿಮೆಗೂ ತನ್ನದೇ ಆದ ವಿಶೇಷ ಮಹತ್ವವಿದೆ. ಆದರೆ ಈ ಜೂನ್ 29 ಸೋಮವಾರ ಬರ್ತಾ ಇರೋ ಹುಣ್ಣಿಮೆ ಸಾಮಾನ್ಯವಾದ್ದಲ್ಲ. ಇದನ್ನ ಭರತಖಂಡದಾದ್ಯಂತ ಜ್ಯೇಷ್ಠ ಪೂರ್ಣಿಮಾ ಅಥವಾ ನಮ್ಮ ಕರ್ನಾಟಕದಲ್ಲೇ ಅತ್ಯಂತ ಸಡಗರದಿಂದ ಕಾರ ಹುಣ್ಣಿಮೆ ಅಂತ ಆಚರಿಸಲಾಗುತ್ತೆ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಈ ಕಾರ ಹುಣ್ಣಿಮೆಯ ವಿಶೇಷತೆ ಏನು, ಈ ದಿನದ ಶುಭ ಮುಹೂರ್ತ ಯಾವಾಗ ಮತ್ತು ಮನೆಯಲ್ಲಿ ಸುಖ ಸಮೃದ್ಧಿ ನೆಲೆಸಲು ಯಾವ ಸರಳ ಪರಿಹಾರವನ್ನ ಮಾಡ್ಕೊಳ್ಬೇಕು ಅನ್ನೋದನ್ನ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೇನೆ. ಹಂಗಾಗಿ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹಾಗೆ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಾವು ಯಾವುದೇ ಒಂದು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬಂದು ತಲುಪುತ್ತೆ. ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಾಗೆ ಕುಟುಂಬದವರೊಂದಿಗೆ ವಿಡಿಯೋವನ್ನು ಹಂಚ್ಕೊಳ್ಳಿ. ವೀಕ್ಷಕರೇ, ಜೂನ್ ತಿಂಗಳ ಈ ಹುಣ್ಣಿಮೆಯನ್ನ ರೈತಾಪಿ ವರ್ಗದವರು ಕಾರ ಹುಣ್ಣಿಮೆ ಎಂದು ಬಹಳ ಸಡಗರದಿಂದ ಆಚರಿಸ್ತಾರೆ. ಹಾಗೆ ಭೂಮಿ ತಾಯಿಯನ್ನ ಪೂಜಿಸಿ ಮುಂಗಾರು ಮಳೆಯನ್ನ ಬರಮಾಡ್ಕೊಳ್ತಾ ತಮ್ಮ ಉಳುಮೆಯ ಜೋಡೆತ್ತುಗಳನ್ನ ದೇವರೆಂದು ಭಾವಿಸಿ ಕೃತಜ್ಞತೆ ಸಲ್ಲಿಸುವ ಪವಿತ್ರ ದಿನವಿದು. ಅಷ್ಟೇ ಅಲ್ಲ, ಧಾರ್ಮಿಕವಾಗಿ ಇದು ಜ್ಯೇಷ್ಠ ಮಾಸದ ಪೌರ್ಣಿಮೆಯಾಗಿದ್ದು ಈ ದಿನದಂದು ಜಗತ್ಪಾಲಕ ಮಹಾವಿಷ್ಣು ಮತ್ತು ಐಶ್ವರ್ಯ ದೇವತೆ ಲಕ್ಷ್ಮೀ ದೇವಿಯನ್ನು ಆರಾಧಿಸೋದ್ರಿಂದ ಮನೆಯಲ್ಲಿ ದಾರಿದ್ರ್ಯ ದೂರವಾಗಿ ಅಷ್ಟ ಐಶ್ವರ್ಯಗಳು ಪ್ರಾಪ್ತಿಯಾಗ್ತವೆ. ಹಾಗೆ ಕೆಲವು ಭಾಗಗಳಲ್ಲಿ ಮಹಿಳೆಯರು ತಮ್ಮ ಪತಿಯ ದೀರ್ಘಾಯುಷ್ಯಕ್ಕಾಗಿ ವಟ ಸಾವಿತ್ರಿ ವ್ರತವನ್ನು ಸಹ ಇದೇ ದಿನ ಆಚರಣೆ ಮಾಡ್ತಾರೆ. ವೀಕ್ಷಕರೇ, ಈ ವಟ ಸಾವಿತ್ರಿ ವ್ರತದ ಸಂಪೂರ್ಣ ಕಥೆ ಹಾಗೆ ಪೂಜಾ ವಿಧಾನವನ್ನ ನಾನು ನಮ್ಮ ಮುಂದಿನ ವಿಡಿಯೋದಲ್ಲಿ ನಿಮಗೆ ವಿವರವಾಗಿ ತಿಳಿಸ್ಕೊಡ್ತೀನಿ. ಈಗ ಹುಣ್ಣಿಮೆಯ ಸಮಯ ಯಾವಾಗ ಆರಂಭ ಆಗುತ್ತೆ ಅನ್ನೋದನ್ನ ನೋಡೋಣ. ಹುಣ್ಣಿಮೆ ತಿಥಿ ಆರಂಭ ಆಗೋದು ಜೂನ್ 29, ಅಂದರೆ ಸೋಮವಾರ ಮುಂಜಾನೆ 3:06. ಹಾಗೆ ಹುಣ್ಣಿಮೆ ತಿಥಿ ಮುಕ್ತಾಯ ಆಗೋದು ಜೂನ್ 30, ಅಂದರೆ ಮಂಗಳವಾರ ಮುಂಜಾನೆ 5:26. ಹಾಗಾಗಿ ಸೂರ್ಯೋದಯದ ತಿಥಿ ಪ್ರಕಾರ ಜೂನ್ 29 ಸೋಮವಾರದಂದೇ ಪೂರ್ಣ ಪ್ರಮಾಣದ ಹುಣ್ಣಿಮೆಯ ವ್ರತ ಮತ್ತು ಪೂಜೆಗಳನ್ನ ಮಾಡಬೇಕಾಗತ್ತೆ. ಇದಿಷ್ಟು ಸಮಯದ್ದಾಯ್ತು. ಇವಾಗ ನಾವು ಹುಣ್ಣಿಮೆಯ ದಿನ ಕೆಲವು ಸರಳ ಪರಿಹಾರಗಳನ್ನ ಮಾಡ್ಕೊಳ್ಬೇಕು. ಏಕೆಂದರೆ ಇದು ನಮ್ಮ ಜೀವನದಲ್ಲಿ ಮಾನಸಿಕ ಶಾಂತಿ ಮತ್ತು ಆರ್ಥಿಕ ಪ್ರಗತಿಗಾಗಿ ಕೆಲವು ಸರಳ ನಿಯಮಗಳನ್ನ ನಾವು ಪಾಲಿಸಬೇಕಾಗತ್ತೆ. ನಿಮ್ಮ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ದೂರವಾಗಿ ಧನಧಾನ್ಯ ಸಮೃದ್ಧಿಯಾಗಲು ಈ 3 ಕೆಲಸಗಳನ್ನ ನೀವು ತಪ್ಪದೇ ಆಚರಣೆಯನ್ನ ಮಾಡಬೇಕು. ಮೊದಲನೇದಾಗಿ ಈ ದಿನ ಬೆಳಗ್ಗೆ, ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ, ಅಂದರೆ ಸರಿಸುಮಾರು ಸೂರ್ಯೋದಯಕ್ಕಿಂತ ಮುಂಚೆ ನೀವು ಬೆಳಗ್ಗೆ ಬೇಗ ಎದ್ದು ಶುಚಿಯಾಗಿ ಮನೆಯೆಲ್ಲ ಶುಚಿ ಮಾಡಿ ನೀವು ಶುಚಿಯಾಗಿ ಬೆಳಗ್ಗೆ ಬೇಗನೆ ಸತ್ಯನಾರಾಯಣ ಸ್ವಾಮಿಯ ಕಥೆಯನ್ನು ಓದೋದು ಅಥವಾ ಕೇಳೋದು ಅತ್ಯಂತನೇ ಶ್ರೇಷ್ಠ. ಹಾಗೆ ಮಹಾಲಕ್ಷ್ಮಿಗೆ ಬಿಳಿ ಬಣ್ಣದ ಸಿಹಿಯನ್ನು ನೈವೇದ್ಯ ಮಾಡಬೇಕು. ಹಾಗೆ ಸಂಜೆ ಹುಣ್ಣಿಮೆಯ ಚಂದ್ರ ಮೂಡುವ ಸಮಯದಲ್ಲಿ ತುಳಸಿ ಗಿಡದ ಮುಂದೆ ತುಪ್ಪದ ದೀಪವನ್ನು ಹಚ್ಚಿ 3 ಬಾರಿ ಪ್ರದಕ್ಷಿಣೆಯನ್ನು ಹಾಕಬೇಕು. ಹಾಗೆಯೇ ಓಂ ನಮೋ ಭಗವತೆ ವಾಸುದೇವಾಯ ಅನ್ನೋ ಮಂತ್ರವನ್ನು 108 ಬಾರಿ ಪಠಣೆಯನ್ನು ಮಾಡಬೇಕು. ಇದರಿಂದ ದಾಂಪತ್ಯದಲ್ಲಿ ಮಧುರತೆ ಹೆಚ್ಚಾಗುತ್ತೆ. ಇನ್ನು ಮೂರನೇದಾಗಿ ಅತ್ಯಂತ ಮುಖ್ಯವಾದದ್ದು, ನೀವು ಸಂಜೆ ಚಂದ್ರನಿಗೆ ಹಾಲನ್ನು ಅರ್ಪಿಸಿ ನಮಸ್ಕರಿಸಬೇಕು. ಇದು ಮಾನಸಿಕ ಶಾಂತಿ ಸಿಗುತ್ತೆ. ಜೊತೆಗೆ ಈ ದಿನ ಅಕ್ಕಿ, ಹಾಲು ಅಥವಾ ಬಿಳಿ ವಸ್ತ್ರವನ್ನು ಬಡವರಿಗೆ ದಾನ ಮಾಡೋದ್ರಿಂದ ಪಿತೃದೋಷಗಳು ನಿವಾರಣೆಯಾಗಿ ಪುಣ್ಯ ಲಭಿಸುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಈ ಬಾರಿಯ ಜ್ಯೇಷ್ಠ ಹುಣ್ಣಿಮೆ ಅಥವಾ ಕಾರ ಹುಣ್ಣಿಮೆಯ ಮಹತ್ವ ಎಷ್ಟಿದೆ ಅಂತ. ನೀವು ಕೂಡ ಈ ಪವಿತ್ರ ದಿನದಂದು ಭಗವಂತನ ಆರಾಧನೆ ಮಾಡಿ ಸಕಲ ಸುಖ ಸಮೃದ್ಧಿಯನ್ನು ಪಡೆದುಕೊಳ್ಳಿ. ನಿಮಗೆ ಈ ಮಾಹಿತಿ ಇಷ್ಟವಾಗಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಆಪ್ತರೊಂದಿಗೆ ಶೇರ್ ಮಾಡಿ. ಇಂತಹ ಮತ್ತಷ್ಟು ಧಾರ್ಮಿಕ ಹಾಗೂ ಆಧ್ಯಾತ್ಮಿಕ ವಿಷಯಕ್ಕಾಗಿ ನಮ್ಮ ದೇಗುಲ ದಾರಿ ಚಾನಲನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯದೊಂದಿಗೆ ನಿಮ್ಮನ್ನು ಸಿಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಶುಭವಾಗಲಿ.